ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ. ಇದರಿಂದ ರಾಜ ಯುಧಿಷ್ಠಿರ ಭೀಷ್ಮ, ದ್ರೋಣ, ಕೃಪಾ ಮತ್ತು ಶಾಲ್ಯರ ಹತ್ರ ಹೋಗಿ ಅವರಿಗೆ ನಮಸ್ಕಾರ ಮಾಡಿ ಯುದ್ಧ ಮಾಡೋದಕ್ಕೆ ಆಜ್ಞೆ ಮತ್ತು ಆಶೀರ್ವಾದವನ್ನು ಪಡೆಯೋದು, ಈ ವಿಷಯವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಯುಧಿಷ್ಠಿರ ದ್ರೋಣಾಚಾರ್ಯರ ಹತ್ರ ಹೋಗ್ಬಿಟ್ಟು ಆಶೀರ್ವಾದವನ್ನ ಪಡೆಯೋದಕ್ಕೆ ಹೋಗ್ತಾನೆ. ಆಗ ದ್ರೋಣಾಚಾರ್ಯರು, ನಾನು ಕೌರವರ ಕಡೆಯಿಂದನೇ ಯುದ್ಧ ಮಾಡಬೇಕಾಗಿದೆ, ಅದಕ್ಕೋಸ್ಕರ ನೀನು ಅದನ್ನು ಬಿಟ್ಟು ಬೇರೆ ಏನಾದ್ರೂ ಕೇಳು ಅಂತನ್ಬಿಟ್ಟು ಕೇಳಿದಾಗ, ಅವನು ನಿಮ್ಮನ್ನ ವಧೆ ಮಾಡೋದಕ್ಕೆ ಉಪಾಯ ಏನು ಅಂತ ಕೇಳಿದಾಗ ಅದರ ಬಗ್ಗೆ ಹೇಳ್ತಾ ಇದ್ರೆ, ನನ್ನನ್ನು ಕೊಲ್ಲೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ಆದರೆ ಯಾರು ನನಗೆ ವಿಶ್ವಾಸ ಪಾತ್ರರಾಗಿರ್ತಾರೋ ಅಂಥ ವ್ಯಕ್ತಿಯ ಮುಖದಿಂದ ನಾನೇನಾದರೂ ನನಗೆ ಬೇಜಾರಾಗುವಂತಹ ಅಥವಾ ನನಗೆ ಇಷ್ಟ ಇಲ್ಲದೆ ಇರುವಂಥ ಯಾವುದಾದ್ರೂ ವಿಷಯವನ್ನು ಕೇಳಿಸ್ಕೊಳ್ತೀನೋ ಆಗ ಮಾತ್ರ ನಾನು ಯುದ್ಧ ಭೂಮಿಯಲ್ಲಿ ನನ್ನ ಅಸ್ತ್ರಶಸ್ತ್ರಗಳನ್ನು ತ್ಯಾಗ ಮಾಡ್ತೀನಿ ಅಂತಂದ್ಬಿಟ್ಟು ಹೇಳ್ತಾರೆ. ಅಂದರೆ ಈಗ ಅವ್ರ ಕೈಯಲ್ಲಿ ಅಸ್ತ್ರಶಸ್ತ್ರ ಇಲ್ಲ ಅಂತಂದರೆ ಯಾರು ಬೇಕಾದರೂ ಕೊಲ್ಬೋದಲ್ಲ ಆ ಸಮಯದಲ್ಲಿ. ಸೊ ಆ ರೀತಿ ನಾನು ಸಾಯ್ತೀನಿ ಹೊರತು ಎಲ್ಲಿವರೆಗೆ ನಾನು ಶಸ್ತ್ರಗಳನ್ನು ಹಿಡ್ಕೊಂಡು ನಿಂತಿರ್ತೀನೋ ಅಲ್ಲಿವರೆಗೂ ನನ್ನನ್ನು ಯಾರೂ ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಒಂದು ಹಿಂಟ್ ಕೊಡ್ತಾರೆ, ನನ್ನನ್ನು ಕೊಲ್ಲೋದಕ್ಕೆ ಉಪಾಯ ಏನು ಅಂತಂದ್ಬಿಟ್ಟು. ದ್ರೋಣಾಚಾರ್ಯರ ಈ ಮಾತನ್ನು ಕೇಳಿ ಯುಧಿಷ್ಠಿರ ಅವರ ಆಜ್ಞೆಯನ್ನು ಪಡೆದು, ಅಂದರೆ ಈಗ ಆ ಮಾತನ್ನು ಕೇಳಿಸ್ಕೊಂಡ, ಇವನು ಗೊತ್ತಾಯ್ತು ಉಪಾಯ, ಆಮೇಲೆ ಆಜ್ಞೆಯನ್ನು ಕೂಡ ಪಡ್ಕೊಳ್ತಾನೆ. ಆಮೇಲೆ ಆಚಾರ್ಯ ಕೃಪರ ಹತ್ರ ಹೋಗ್ತಾನೆ, ಮತ್ತೆ ಅವರಿಗೆ ಪ್ರಣಾಮವನ್ನು ಮಾಡಿ ಪ್ರದಕ್ಷಿಣೆಯನ್ನು ಮಾಡಿ ಹೇಳ್ತಾನೆ. ಏನು ಹೇಳ್ತಾನೆ? ಗುರುಗಳೇ, ನಾನು ನಿಮ್ಮ ಜೊತೆ ಯುದ್ಧ ಮಾಡಬೇಕಾದಂಥ ಒಂದು ಪ್ರಸಂಗ ಬಂದ್ಬಿಟ್ಟಿದೆ, ಅದಕ್ಕೋಸ್ಕರ ನಾನು ಈಗ ನಿಮ್ಮಿಂದ ಆಜ್ಞೆಯನ್ನು ಕೇಳ್ಕೊಳ್ತಾ ಇದ್ದೀನಿ, ನೀವು ನನಗೆ ಯುದ್ಧ ಮಾಡೋದಕ್ಕೆ ಪರ್ಮಿಷನ್ ಕೊಡಬೇಕು ಅಂತ ಕೇಳ್ತಾ ಇದ್ದಾನೆ. ಯಾಕೆ ಅಂತಂದರೆ ಈ ರೀತಿ ನಾನು ಕೇಳೋದ್ರಿಂದ ನನಗೆ ಯಾವುದೇ ಪಾಪ ಕೂಡ ತಗಲೋದಿಲ್ಲ, ಅಷ್ಟೇ ಅಲ್ಲದೆ ಇದರಲ್ಲಿ ನಿಮ್ಮ ಆಜ್ಞೆ ನನಗೆ ಸಿಗೋದ್ರಿಂದ ನಾನು ಶತ್ರುಗಳನ್ನು ಕೂಡ ಗೆಲ್ಲಬಲ್ಲೆ ಅಂತನ್ಬಿಟ್ಟು ಹೇಳ್ತಾನೆ. ಆಗ ಕೃಪಾಚಾರ್ಯರು ಹೇಳ್ತಾರೆ, ರಾಜ, ಯುದ್ಧದ ನಿಶ್ಚಯ ಆದಮೇಲೆ ನೀನು ನಿರ್ಧಾರ ಮಾಡಿದ್ಯಾ ಯುದ್ಧ ಮಾಡಬೇಕು ಅಂತ, ಈ ನಿರ್ಧಾರ ಆದಮೇಲೆ ನೀನು ನನ್ನ ಹತ್ರ ಬರದೇ ಇದ್ದಿದ್ರೆ ಆಗ ನಾನು ಶಾಪವನ್ನು ಕೊಟ್ಬಿಡ್ತಾ ಇದ್ದೆ. ಆದರೆ ನೀನು ಬಂದಿದೀಯ ನನ್ನ ಹತ್ರ ಕೇಳೋದಕ್ಕೋಸ್ಕರ ಪರ್ಮಿಷನನ್ನು. ಪುರುಷ ಅರ್ಥದ ದಾಸನಾಗಿರ್ತಾನೆ, ಆದರೆ ಅರ್ಥ ಯಾರ ದಾಸನೂ ಅಲ್ಲ, ಇದು ಸತ್ಯ. ಮತ್ತೆ ಈ ಅರ್ಥದಿಂದಾನೇ ನನ್ನನ್ನು ಕಟ್ ಹಾಕ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಯುದ್ಧವನ್ನಂತೂ ನಾನು ಅವರ ಕಡೆಯಿಂದನೇ ಮಾಡಬೇಕಾಗಿದೆ, ಇದು ನನ್ನ ನಿರ್ಧಾರ. ಯಾಕೆ ಅಂತಂದರೆ ನಾನು ಅವರ ಋಣದಲ್ಲಿದ್ದೀನಿ, ಅದರಿಂದ ನಾನು ಯುದ್ಧ ಅವ್ರ ಕಡೆಯಿಂದನೇ ಮಾಡಬೇಕಾಗಿದೆ, ಆ ನಿರ್ಧಾರ ಆಗೋಗಿದೆ. ಅದಕ್ಕೋಸ್ಕರನೇ ಈಗ ನಪುಂಸಕನ ಹಾಗೆ ನಾನು ನಿನಗೆ ಈ ರೀತಿ ಹೇಳಬೇಕಾದಂಥ ಒಂದು ಪ್ರಸಂಗ ಬಂದಿದೆ. ಏನು, ನೀನು ನಿನ್ನ ಕಡೆಯಿಂದ ಯುದ್ಧ ಮಾಡಿ ಅಂತ ನನ್ನನ್ನು ಕರೆಯೋದನ್ನು ಬಿಟ್ಟು, ಆ ರೀತಿ ಕೇಳ್ಕೊಳ್ಳೋದನ್ನು ಬಿಟ್ಟು ಇನ್ನೇನಾದರೂ ನಿನಗೆ ಆಸೆ ಇದ್ದರೆ ಕೇಳ್ಕೊ, ನಾನು ಅದನ್ನು ಮಾಡ್ತೀನಿ ಅಂತಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಯುಧಿಷ್ಠಿರ ಹೇಳ್ತಾನೆ, ಆಚಾರ್ಯರೇ ಕೇಳಿ, ಅದಕ್ಕೋಸ್ಕರನೇ ನಾನು ನಿಮಗೆ ಕೇಳ್ಕೊಳ್ತಾ ಇದ್ದೀನಿ ಅಂತ ಹೇಳಿ. ಅಷ್ಟು ಹೇಳಿದ ತಕ್ಷಣವೇ ಧರ್ಮರಾಜ ವ್ಯಥಿತನಾಗ್ತಾನೆ. ತುಂಬ ಅವನ ಮನಸ್ಸಲ್ಲಿ ಒಂಥರ ಆಗುತ್ತೆ, ಅಚೇತನ, ಅವನಿಗೆ ಪ್ರಜ್ಞೆನೇ ಇಲ್ಲವೇನೋ ಅನ್ನೋ ರೀತಿ ಅವನು ನಿಂತ್ಕೊಂಡ್ಬಿಡ್ತಾನೆ. ಅವನಿಗೆ ಯಾವುದೇ ಶಬ್ದವನ್ನು ಮಾತಾಡೋದು ಕೂಡ ಆಗೋದಿಲ್ಲ. ಯಾಕೆಂದರೆ ನಿಮ್ಮನ್ನ ಕೊಲ್ಲೋ ಉಪಾಯ ಏನು ಅಂತ ಕೇಳಬೇಕಾಗಿರುವಂಥ ಒಂದು ಪ್ರಸಂಗ ಬಂದ್ಬಿಟ್ಟಿದೆ ಅಲ್ಲಿ. ಅದಕ್ಕೋಸ್ಕರನೇ ಅವನಿಗೆ ಆ ರೀತಿ ಕೇಳೋದಕ್ಕಾಗದೆ ಅವನು ಗಂಟ್ಲು ಕಟ್ಕೊಂಡಂಗಾಗಿ, ಮಾತೇ ಹೊರಡ್ದಂಗೆ, ಅವನು ಗರ ಬಡ್ದಂಗೆ ನಿಂತಿದ್ದಾನೆ ಅಂತ ಹೇಳ್ತೀವಲ್ವ, ಏನು ಮಾತಾಡೋಕ್ಕಾಗದೆ ಅವನಲ್ಲಿ ಚೈತನ್ಯನೇ ಇಲ್ವೇನೋ ಅನ್ನೋ ರೀತಿ ಅವನು ನಿಂತ್ಕೊಂಡ್ಬಿಟ್ಟಿದ್ದಾನೆ. ಆಗ ಅವನ ಅಭಿಪ್ರಾಯವನ್ನು ತಿಳ್ಕೊಂಡು ಕೃಪಾಚಾರ್ಯರು ಹೇಳ್ತಾರೆ, ಅಂದರೆ ಅವನು ಏನು ಹೇಳೋಕೆ ಹೊರಟಿದ್ದಾನೆ ಅನ್ನೋದು ಅವ್ರಿಗೆ ಏನು ಹೇಳಬೇಕು ಅಂತಿದ್ದಾನೆ ಅನ್ನೋದು ಅವ್ರಿಗೆ ಗೊತ್ತಾಗತ್ತೆ. ಆಗ ಅವರೇ ಹೇಳ್ತಾರೆ, ರಾಜ, ನನ್ನನ್ನು ಯಾರೂ ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ, ಆದರೆ ಯಾವುದೇ ಚಿಂತೆ ಮಾಡಬೇಡ, ನೀನು ಯುದ್ಧ ಮಾಡು, ಗೆಲುವು ನಿನ್ನದೇ ಆಗುತ್ತೆ. ನೀನು ಈ ಸಮಯದಲ್ಲಿ ಇಲ್ಲಿಗೆ ಬಂದಿದ್ದು ನನಗೆ ಬಹಳಾನೇ ಸಂತೋಷ ಆಗಿದೆ. ನಾನು ಪ್ರತಿನಿತ್ಯ ಎದ್ದು ನಿನ್ನ ವಿಜಯದ ಕಾಮನೆಯನ್ನು ಮಾಡ್ತೀನಿ, ನಿನಗೆ ವಿಜಯ ಸಿಗಲಿ ಅನ್ನುವಂಥ ಆಸೆನೂ ಪಡ್ತೀನಿ, ಮತ್ತು ಅದಕ್ಕೋಸ್ಕರ ನಾನು ಪ್ರೇಯರ್ ಕೂಡ ಮಾಡ್ಕೊಳ್ತೀನಿ. ನಾನು ಇದನ್ನು ಸತ್ಯವನ್ನೇ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ನಾನು ಕೌರವರ ಪಕ್ಷದಿಂದ ಹೋರಾಡಿದ ಮಾತ್ರಕ್ಕೆ
ಅವರಿಗೆ ವಿಜಯ ಸಿಗಬೇಕು ಅಂತ ನಾನು ಯಾವತ್ತೂ ಇಷ್ಟಪಡೋದಿಲ್ಲ. ನೀನೇ ಗೆಲ್ಲಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೆ ನಾನು ಪ್ರತಿನಿತ್ಯ ಆ ಕಾಮನೆಯನ್ನು ಮಾಡ್ತೀನಿ. ನಾನು ಕೇಳ್ಕೊಳ್ತೀನಿ. ನಾನು ಅದಕ್ಕೋಸ್ಕರ ಪ್ರಾರ್ಥನೆಯನ್ನು ಕೂಡ ಮಾಡ್ಕೊಳ್ತೀನಿ. ನೀನು ಗೆಲ್ತೀಯ, ನೀನು ಯುದ್ಧ ಮಾಡಿ ಹೋಗು ಅಂತಂದ್ಬಿಟ್ಟು ಧೈರ್ಯ ಕೊಡ್ತಾರೆ ಅವನಿಗೆ. ಕೃಪಾಚಾರ್ಯರ ಮಾತನ್ನು ಕೇಳಿ ರಾಜ ಯುಧಿಷ್ಠಿರ ಅವರ ಆಜ್ಞೆಯನ್ನು ಪಡೆದು ಆಮೇಲೆ ಮದ್ರ ರಾಜ ಶಲ್ಯ ಇರ್ತಾರಲ್ಲ ಅವ್ರ ಹತ್ರಕ್ಕೆ ಹೋಗ್ತಾನೆ. ಮದ್ರರಾಜರಾದಂತಹ ಶಲ್ಯರಿರ್ತಾರಲ್ಲ ಅವ್ರ ಹತ್ರಕ್ಕೆ ಹೋಗ್ತಾರೆ ಮತ್ತು ಅವರಿಗೆ ಪ್ರಣಾಮಗಳನ್ನು ಮಾಡಿ ಪ್ರದಕ್ಷಿಣೆಯನ್ನು ಮಾಡಿ ತನ್ನ ಹಿತಕ್ಕೋಸ್ಕರ ಅವ್ರ ಹತ್ರ ಕೆಲವೊಂದು ಮಾತುಗಳನ್ನು ಹೇಳ್ತಾನೆ. ಏನು ಹೇಳ್ತಾನೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.